ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸತೀಶ್ ಕುಲಕರ್ಣಿ ಅವರು ರಚಿಸಿರುವಂತಹ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಎನ್ನುವ ಕಾವ್ಯದ ವಿಶ್ಲೇಷಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಕಾವ್ಯವನ್ನ ಕರ್ನಾಟಕ ವಿಶ್ವವಿದ್ಯಾಲಯದ NEP ರಿವೈಸ್ಡ್ BCom 1ನೇ ಸೆಮಿಸ್ಟರ್ ಪಠ್ಯಕ್ಕೆ ಹಚ್ಚಲಾಗಿದೆ. ಹೀಗಾಗಿ ಇದು ವಿದ್ಯಾರ್ಥಿಗಳಿಗೆ ಅತಿ ಒಂದು ಮಹತ್ವಪೂರ್ಣವಾದಂತಹ ಕಾವ್ಯ ಆದ ಕಾರಣ ಈ ಒಂದು ಕಾವ್ಯವನ್ನ ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಈ ಕಾವ್ಯವನ್ನ ರಚನೆ ಮಾಡಿರುವಂತಹ ಸತೀಶ್ ಕುಲಕರ್ಣಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಮೊದಲಿಗೆ ತಿಳಿಸಿ ನಂತರ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಸತೀಶ್ ಕುಲಕರ್ಣಿ ಅವರು ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಸಂದರ್ಭದಲ್ಲಿ ಆಳವಾದ ಸಾಮಾಜಿಕ ಬದ್ಧತೆಯಿಂದ ಕಾವ್ಯ ರಚನೆ, ನಾಟಕ ರಚನೆ, ನಟನೆ, ನಿರ್ದೇಶನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರಾಗಿದ್ದಾರೆ. ಮೂಲತಃ ಇವರು ಧಾರವಾಡದವರು. BSc ಮತ್ತು MA ಪದವಿ ಪಡೆದು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಉದ್ಯೋಗಿಯಾಗಿದ್ದರು. ಹಾವೇರಿಯನ್ನು ಸಾಂಸ್ಕೃತಿಕವಾಗಿ, ವೈಚಾರಿಕವಾಗಿ ಜೀವಂತವಾಗಿಡುವಲ್ಲಿ ಶ್ರಮಿಸಿದವರು ಇವರು. ಕಟ್ಟತೇವ ನಾವು ಎಂಬ ಇವರ ಕವಿತೆ ಹೋರಾಟದ ಹಾಡಾಗಿ ಜನಪ್ರಿಯತೆಯನ್ನು ಪಡೆದಿದೆ. ಬೆಂಕಿ ಬೇರು, ನೆಲದ ನೆರಳು, ಒಡಲಾಳದ ಕಿಚ್ಚು, ವಿಷಾದ ಯೋಗ, ಗಾಂಧಿ ಗಿಡ, ಕಂಪನಿ ಸವಾಲ್ ಇವರು ರಚಿಸಿರುವಂತಹ ಕವನ ಸಂಕಲನಗಳಾಗಿವೆ. 10 ನಾಟಕಗಳನ್ನು ರಚಿಸಿದ್ದಾರೆ. ಚಿನ್ನ ಎಂಬ ಮರಾಠಿ ನಾಟಕವನ್ನ ಅನುವಾದಿಸಿದ್ದಾರೆ. ಓದೊಳಗಿನ ಓದು, ಹೊಸ ಪುಸ್ತಕ, ಹೊಸ ಮಾತು ಇವರು ರಚಿಸಿರುವಂತಹ ವಿಮರ್ಶಾಕೃತಿಗಳಾಗಿವೆ. ವಿಕ್ಷಿಪ್ತ ಕವಿತೆ 93, ಬಂಡಾಯದ ಗಟ್ಟಿದನಿ ಬರಗೂರು ರಾಮಚಂದ್ರಪ್ಪ, ಕರ್ನಾಟಕ ಏಕೀಕರಣದಲ್ಲಿ ಹಾವೇರಿ ಜಿಲ್ಲೆ, ಗಾನಭೂಮಿ ಮೊದಲಾದವು ಸಂಪಾದಿತ ಕೃತಿಗಳು. ಹಲವಾರು ಸಾಂಸ್ಕೃತಿಕ ಸಂಘಟನೆಗಳ ಸದಸ್ಯರಾಗಿ ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ರಾಷ್ಟ್ರ ಮಟ್ಟದ 100 ಕವಿಗೋಷ್ಠಿಗಳಲ್ಲಿ ತಮ್ಮದೇ ಆದಂತಹ ಸ್ವರಚಿತ ಕಾವ್ಯ ವಾಚನವನ್ನು ಮಾಡಿದ್ದಾರೆ. 1986ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯುವರಂಗ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಬಂಗಾರದ ಕೊಡ ನಾಟಕಕ್ಕೆ ಶ್ರೇಷ್ಠ ನಟ ಮತ್ತು ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 1995ರಲ್ಲಿ ಸಾಹೇಬರನಾಯಿ ನಾಟಕಕ್ಕೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಧಾರವಾಡ ವಿದ್ಯಾವರ್ತಕ ಸಂಘದ ಕಾವ್ಯ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಕಾವ್ಯ ಪ್ರಶಸ್ತಿ, ಜಾನಪದ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಸನ್ಮಾನ, 2023ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ಪ್ರಸ್ತುತ ಈ ಪಠ್ಯಕ್ಕೆ ಹಚ್ಚಿರುವಂತಹ ಈ ಕವಿತೆಯನ್ನ ಸತೀಶ್ ಸಮಗ್ರ ಕವಿತೆಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿದೆ. ಜಾತಿ ಇಲ್ಲದ, ಭೀತಿ ಇಲ್ಲದ ಬಾಳನ್ನು, ಗೋಳಿಲ್ಲದ, ಗುಂಡಿಲ್ಲದ ನಾಡನ್ನು ಕಟ್ಟುವ ಕನಸಿನ ಕವಿ ಸತೀಶ್ ಕುಲಕರ್ಣಿ. ಉದಾರವಾದ ಮಾನವೀಯ ನಿಲುವು ಮತ್ತು ತರತಮ ರಹಿತವಾದಂತಹ ಸಮಾಜಪರವಾದ ಧ್ವನಿ ಅವರ ಕಾವ್ಯದ ಆಳದಲ್ಲಿದೆ. ಜನಸಾಮಾನ್ಯರ ಬದುಕಿನ ಜೀವ ತಂತುಗಳನ್ನು ಮೀಟುವ ಆಶಯ ಮುಖ್ಯವಾಗಿದೆ. ಈ ಕವಿತೆ ಈಗೊಂದು 4-5 ದಶಕಗಳ ಹಿಂದೆ ಇದ್ದ ನಮ್ಮ ಸಮಾಜದ ಚಿತ್ರಣವನ್ನು ಒಳಗೊಂಡಿದೆ. ಶಹನಾಯಿ ಊದುತ್ತಾ ಮನೆ ಅಂಗಳಕ್ಕೆ ಬಂದು ಕೊಟ್ಟಿದ್ದನ್ನು ಪಡೆದು ಹೋಗುವ ಶಹನಾಯಿ ವಾದಕನನ್ನು ನೆನಪಿಸುತ್ತದೆ. ಬಡವನು, ಅನಾಥನು, ಬರಿಗಾಲ ಪಥಿಕನೂ ಆದ ಈ ವಾದಕನನ್ನು ಬಿಸ್ಮಿಲ್ಲಾ ಖಾನ್ ಎಂದು ಕರೆಯಲಾಗಿದೆ. ಬದುಕುವ, ಕಲಿಯುವ ಸಾಧ್ಯತೆಗಳು ತೆರೆದುಕೊಂಡಿದ್ದರೆ ಮತ್ತೊಬ್ಬ ಬಿಸ್ಮಿಲ್ಲಾ ಖಾನ್ ಆಗುವ ಸಾಧ್ಯತೆ ಇದ್ದ ಪ್ರತಿಭಾವಂತ ವಾದ್ಯಗಾರನೀತ. ಆದರೆ ಏನು ಮಾಡುವುದು? ಈ ನೆಲದಲ್ಲಿ ಅವಕಾಶ, ಪ್ರೋತ್ಸಾಹಗಳಿಲ್ಲದೆ ಹೀಗೆ ಅದೆಷ್ಟೋ ಪ್ರತಿಭಾವಂತರು ಪರದೇಶಿಗಳಾಗಿ ಉಳಿದು ಚರಿತ್ರೆಯಿಂದ ದೂರವಾಗುತ್ತಿದ್ದಾರೆ. ಇದು ವಾಸ್ತವ. ಆದರೆ ಕಲೆ ಸಾಂಗತ್ಯದಲ್ಲಿ ಕಳೆದು ಹೋಗಿದವನಿಗೆ ಸಹಜವಾಗಿ ಇರುವ ತೇಜ, ಜಂಬ, ಹೆಮ್ಮೆಗಳನ್ನು ಕಸಿದುಕೊಳ್ಳುವ ಶಕ್ತಿ ಯಾರಿಗಿದೆ? ನೆಲದ ಹರಕು ಜಮಖಾಣಿಯ ಮೇಲೆ ಹೊರಡಿಸುವ ಶಹನಾಯಿಯ ಸ್ವರ ಎಲ್ಲರೂ ತಲೆದೂಗುವಂತೆ ಮಾಡಬಲ್ಲದು. ಹೀಗೆ ಕವಿತೆಯು ಶಹನಾಯಿ ವಾದಕನ ಚಿತ್ರಣವನ್ನು ಕಣ್ಣೆದುರು ಮೂಡಿಸುತ್ತಾ ಇಂತಹ ಅಸಂಖ್ಯ ಜನರು ಹೀಗೆ ಇದ್ದು ಇಲ್ಲವಾಗಿರುವ ಮಾನವೀಯತೆಯ ಮೇಲೆ ನಡೆಯುವ
ತಣ್ಣಗಿನ ಗಾಂಧಿ ಗಿಡ, ಕಂಪನಿ ಸವಾಲ್ ಇವರು ರಚಿಸಿರುವಂತಹ ಕವನ ಸಂಕಲನಗಳಾಗಿವೆ. 10 ನಾಟಕಗಳನ್ನು ರಚಿಸಿದ್ದಾರೆ. ಚಿನ್ನ ಎಂಬ ಮರಾಠಿ ನಾಟಕವನ್ನ ಅನುವಾದಿಸಿದ್ದಾರೆ. ಓದೊಳಗಿನ ಓದು, ಹೊಸ ಪುಸ್ತಕ, ಹೊಸ ಮಾತು ಇವರು ರಚಿಸಿರುವಂತಹ ವಿಮರ್ಶಾಕೃತಿಗಳಾಗಿವೆ. ವಿಕ್ಷಿಪ್ತ ಕವಿತೆ 93, ಬಂಡಾಯದ ಗಟ್ಟಿದನಿ ಬರಗೂರು ರಾಮಚಂದ್ರಪ್ಪ, ಕರ್ನಾಟಕ ಏಕೀಕರಣದಲ್ಲಿ ಹಾವೇರಿ ಜಿಲ್ಲೆ, ಗಾನಭೂಮಿ ಮೊದಲಾದವು ಸಂಪಾದಿತ ಕೃತಿಗಳು. ಹಲವಾರು ಸಾಂಸ್ಕೃತಿಕ ಸಂಘಟನೆಗಳ ಸದಸ್ಯರಾಗಿ ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ರಾಷ್ಟ್ರ ಮಟ್ಟದ 100 ಕವಿಗೋಷ್ಠಿಗಳಲ್ಲಿ ತಮ್ಮದೇ ಆದಂತಹ ಸ್ವರಚಿತ ಕಾವ್ಯ ವಾಚನವನ್ನು ಮಾಡಿದ್ದಾರೆ. 1986ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯುವರಂಗ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಬಂಗಾರದ ಕೊಡ ನಾಟಕಕ್ಕೆ ಶ್ರೇಷ್ಠ ನಟ ಮತ್ತು ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 1995ರಲ್ಲಿ ಸಾಹೇಬರನಾಯಿ ನಾಟಕಕ್ಕೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಧಾರವಾಡ ವಿದ್ಯಾವರ್ತಕ ಸಂಘದ ಕಾವ್ಯ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಕಾವ್ಯ ಪ್ರಶಸ್ತಿ, ಜಾನಪದ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಸನ್ಮಾನ, 2023ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ಪ್ರಸ್ತುತ ಈ ಪಠ್ಯಕ್ಕೆ ಹಚ್ಚಿರುವಂತಹ ಈ ಕವಿತೆಯನ್ನ ಸತೀಶ್ ಸಮಗ್ರ ಕವಿತೆಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿದೆ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳನ್ನು, ಗೋಳಿಲ್ಲದ ಗುಂಡಿಲ್ಲದ ನಾಡನ್ನು ಕಟ್ಟುವ ಕನಸಿನ ಕವಿ ಸತೀಶ್ ಕುಲಕರ್ಣಿ. ಉದಾರವಾದ ಮಾನವೀಯ ನಿಲುವು ಮತ್ತು ತರತಮ ರಹಿತವಾದಂತಹ ಸಮಾಜಪರವಾದ ಧ್ವನಿ ಅವರ ಕಾವ್ಯದ ಆಳದಲ್ಲಿದೆ. ಜನಸಾಮಾನ್ಯರ ಬದುಕಿನ ಜೀವ ತಂತುಗಳನ್ನು ಮೀಟುವ ಆಶಯ ಮುಖ್ಯವಾಗಿದೆ. ಈ ಕವಿತೆ ಈಗೊಂದು 4-5 ದಶಕಗಳ ಹಿಂದೆ ಇದ್ದ ನಮ್ಮ ಸಮಾಜದ ಚಿತ್ರಣವನ್ನು ಒಳಗೊಂಡಿದೆ. ಶಹನಾಯಿ ಊದುತ್ತಾ ಮನೆ ಅಂಗಳಕ್ಕೆ ಬಂದು ಕೊಟ್ಟಿದ್ದನ್ನು ಪಡೆದು ಹೋಗುವ ಶಹನಾಯಿ ವಾದಕನನ್ನು ನೆನಪಿಸುತ್ತದೆ. ಬಡವನು, ಅನಾಥನು, ಬರಿಗಾಲ, ಪಥಿಕನೂ ಆದ ಈ ವಾದಕನನ್ನು ಬಿಸ್ಮಿಲ್ಲಾ ಖಾನ್ ಎಂದು ಕರೆಯಲಾಗಿದೆ. ಬದುಕುವ, ಕಲಿಯುವ ಸಾಧ್ಯತೆಗಳು ತೆರೆದುಕೊಂಡಿದ್ದರೆ ಮತ್ತೊಬ್ಬ ಬಿಸ್ಮಿಲ್ಲಾ ಖಾನ್ ಆಗುವ ಸಾಧ್ಯತೆ ಇದ್ದ ಪ್ರತಿಭಾವಂತ ವಾದ್ಯಗಾರನೀತ. ಆದರೆ ಏನು ಮಾಡುವುದು? ಈ ನೆಲದಲ್ಲಿ ಅವಕಾಶ, ಪ್ರೋತ್ಸಾಹಗಳಿಲ್ಲದೆ ಹೀಗೆ ಅದೆಷ್ಟೋ ಪ್ರತಿಭಾವಂತರು ಪರದೇಶಿಗಳಾಗಿ ಉಳಿದು ಚರಿತ್ರೆಯಿಂದ ದೂರವಾಗುತ್ತಿದ್ದಾರೆ. ಇದು ವಾಸ್ತವ. ಆದರೆ ಕಲೆ ಸಾಂಗತ್ಯದಲ್ಲಿ ಕಳೆದು ಹೋಗಿದವನಿಗೆ ಸಹಜವಾಗಿ ಇರುವ ತೇಜ, ಜಂಬ, ಹೆಮ್ಮೆಗಳನ್ನು ಕಸಿದುಕೊಳ್ಳುವ ಶಕ್ತಿ ಯಾರಿಗಿದೆ? ನೆಲದ ಹರಕು ಜಮಖಾಣಿಯ ಮೇಲೆ ಹೊರಡಿಸುವ ಶಹನಾಯಿಯ ಸ್ವರ ಎಲ್ಲರೂ ತಲೆದೂಗುವಂತೆ ಮಾಡಬಲ್ಲದು. ಹೀಗೆ ಕವಿತೆಯು ಶಹನಾಯಿ ವಾದಕನ ಚಿತ್ರಣವನ್ನು ಕಣ್ಣೆದುರು ಮೂಡಿಸುತ್ತಾ ಇಂತಹ ಅಸಂಖ್ಯ ಜನರು ಹೀಗೆ ಇದ್ದೂ ಇಲ್ಲವಾಗಿರುವ ಮಾನವೀಯತೆಯ ಮೇಲೆ ನಡೆಯುವ ತಣ್ಣಗಿನ ಹಿಂಸೆಯನ್ನು ಧ್ವನಿಸುತ್ತದೆ ಎನ್ನಬಹುದು. ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂತಹ ಒಂದು ಕಾವ್ಯದಲ್ಲಿ ಸತೀಶ್ ಕುಲಕರ್ಣಿ ಅವರು ತಮ್ಮ ಊರಿನಲ್ಲಿರುವಂತಹ ಒಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಚಿತ್ರಣವನ್ನ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಒಂದು ಕಾವ್ಯದ ಪ್ರತಿಯೊಂದು ಸಾಲುಗಳನ್ನ ನೋಡ್ತಾ ಈ ಕಾವ್ಯದ ವಿಶ್ಲೇಷಣೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗೆ ತಲುಪುವ ಹಾಗೆ ನಮ್ಮ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ಪದದ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಯಾರ ಮನೆಯ ತಂಗಳನ್ನ ತಿಂದು ಬೆಳೆದನೋ, ಯಾವ ಅಂಗಳದಲ್ಲಿ ಕೂತು ಊದಿದನೋ ಶಹನಾಯಿ, ಯಾವ ರಾಗ, ಯಾವ ತಾಳ, ಅದ್ಯಾವ ತಾನವೋ ಏನೋ, ಹೀಗೊಬ್ಬ ನಮ್ಮೂರ ಬಡ ಬಿಸ್ಮಿಲ್ಲಾ ಖಾನ್. ಸ್ನೇಹಿತರೆ, ಸತೀಶ್ ಕುಲಕರ್ಣಿ ಅವರು ಬರೆದಿರುವಂತಹ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂತಹ ಕಾವ್ಯವನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪು ಬರ್ತದೆ. ಏನದು ಅಂದ್ರೆ, ಈಗ ಹಿರಿಯರು ಹೇಳ್ತಿರ್ತಾರೆ, ಸರಸ್ವತಿ ಇದ್ದ ಕಡೆಗೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ದ ಕಡೆಗೆ ಸರಸ್ವತಿ ಇರೋದಿಲ್ಲ ಅಂತೇಳಿ. ಈ ಬಡ ಬಿಸ್ಮಿಲ್ಲಾ ಖಾನ್ ಅನ್ನು ನೋಡಿದಾಗ ನನಗೆ ಈ ಒಂದು ಅಂಶ ನೆನಪಿಗೆ ಬರ್ತದೆ. ಯಾಕಂದ್ರೆ ಈ ಬಡ ಬಿಸ್ಮಿಲ್ಲಾ ಖಾನ್ ಯಾವ ರೀತಿಯಾಗಿದ್ದ ಅಂದ್ರೆ,
ಇವನು ಈ ಹಣಕಾಸಿನಿಂದ ಬಡವನಾಗಿದ್ದ, ಆದ್ರೆ ಕಲೆಯಿಂದ ಇವನು ಬಹಳ ಶ್ರೀಮಂತನಾಗಿದ್ದ. ಇಲ್ಲಿ ಸತೀಶ್ ಕುಲಕರ್ಣಿ ಅವರು ಆ ಬಿಸ್ಮಿಲ್ಲಾ ಖಾನ್ ಬಗ್ಗೆ ಹೀಗೆ ಹೇಳ್ತಾರೆ, ಅವನು ಯಾರ್ದೋ ಮನೆಯಲ್ಲಿ ತಂಗಳನ್ನವನ್ನು ತಿಂತಾ ಇದ್ದ, ಎಲ್ಲಿಯೋ ಅವನು ಬೆಳೀತಾ ಇದ್ದ. ಹಾಗೂ ಇವನಿಗೆ ಹಾಡಬೇಕಾದ್ರೆ ಯಾವುದೇ ಒಂದು ವೇದಿಕೆ ಬೇಕು ಅಂತ ಹೇಳಿ ಏನಿದ್ದಿಲ್ಲ, ಯಾವುದಾದ್ರೂ ಒಂದು ಅಂಗಳ ಆದ್ರೆ ಸಾಕು, ಅಲ್ಲಿ ಅವನು ಕೂತು ಈ ಒಂದು ಶಹನಾಯಿಯನ್ನು ಊದುವಂಥ ಕೆಲಸವನ್ನು ಅವನು ಮಾಡ್ತಾ ಇದ್ದ. ಇನ್ನು ಇವನು ಈ ಶಹನಾಯಿಯನ್ನು ಯಾವ ರಾಗದಲ್ಲಿ ಹಾಡಬೇಕು, ಯಾವ ತಾಳವನ್ನು ಹಿಡ್ಕೊಂಡು ಅವನು ಹಾಡಬೇಕು ಅಂಥೇಳಿ ಯಾರು ಹೇಳುವಂಥದ್ದೇ ಬೇಕಾಗಿದ್ದಿಲ್ಲ. ಯಾಕಂದರೆ ಅವನು ಎಲ್ಲ ರಾಗಗಳನ್ನು ತಿಳ್ಕೊಂಡಂತಹ ಒಬ್ಬ ಶಹನಾಯಿ ವಾದಕನಾಗಿದ್ದ. ಹಾಗಾಗಿ ಅವನಿಗೆ ಶಹನಾಯಿ ಊದಲು ಒಂದು ಸ್ಥಳ ಸಿಕ್ಕರೆ ಸಾಕು, ಅವನಿಗೆ ಯಾರೂ ಏನು ಹೇಳೋದು ಬೇಕಾಗಿದ್ದಿಲ್ಲ, ಯಾವುದಾದ್ರೂ ಒಂದು ರಾಗವನ್ನು ಅವನು ಪ್ರಾರಂಭ ಮಾಡ್ತಾ ಇದ್ದ. ಒಮ್ಮೆ ಆ ಬಿಸ್ಮಿಲ್ಲಾ ಖಾನ್ ಶಹನಾಯಿಯನ್ನು ಊದೋದಕ್ಕೆ ಪ್ರಾರಂಭ ಆದ್ರೆ ಅದು ಯಾವ ತಾನ, ಯಾವ ಜಾಗ, ಏನು ಅನ್ನೋದರ ವಿಚಾರನ ಅವನು ಮಾಡಕ್ ಹೋಗ್ತಿದ್ದಿಲ್ಲ. ಹಿಂಗೆ ಒಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಸತೀಶ್ ಕುಲಕರ್ಣಿ ಅವರ ಊರಲ್ಲಿ ಇದ್ದ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಳ್ತಾರೆ. ಎರಡನೇ ಪ್ಯಾರದಲ್ಲಿ ಇಲ್ಲಿ ಸತೀಶ್ ಕುಲಕರ್ಣಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಆ ಬಿಸ್ಮಿಲ್ಲಾ ಖಾನ್ ಅವನ ಒಂದು ಶಹನಾಯಿ ವಾದನದ ಸೆಳೆತ ಯಾವ ರೀತಿಯಾಗಿತ್ತು, ಹಾಗೂ ಅವನು ತೊಡುವಂತಹ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿದ್ದು ಅನ್ನುವಂತಹ ಒಂದು ಮಾತುಗಳನ್ನು ಹೇಳೋದ್ರ ಜೊತೆಗೆ, ಅವನು ಈ ಪಾಪಿಗಳ ಎದೆಯನ್ನು ತೊಳೆಯುವಂತಹ ನಿಟ್ಟಿನಲ್ಲಿ ಅವನ ರಾಗ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕರೆಯಲಿ ಕರೆಯದಿರಲಿ ನಾವು ನೀವೆಲ್ಲ ಆಹಾ ಜುಮ್ ಎಂದು ಕರೆಯುತ್ತಿತ್ತು ಅವನ ಶಹನಾಯಿ, ಮೈ ಸುತ್ತಿದ ಕರಿಕೋಟು, ಎಣ್ಣೆ ಗಮಟು ಕರಿಟೋಪಿ, ಪಾಪಿಗಳ ಎದೆ ತೊಳೆವ ರಾಗ ರಾಜನೀತ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದನವನ್ನ ಮಾಡೋದಕ್ಕೆ ಪ್ರಾರಂಭ ಆದ ಅಂದ್ರೆ ಅಲ್ಲಿ ಅವನು ಕರೀಲಿ ಕರೀದೇ ಇರಲಿ, ಅಲ್ಲಿ ಜನಸ್ತೋಮವೇ ನಿಲ್ತಾ ಇತ್ತು, ಜನಸಾಗರವೇ ಹರಿದು ಬರ್ತಾ ಇತ್ತು. ಆಗ ಅಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಈ ವೀಕ್ಷಕನು ಸಹಿತ ಆಹಾ ಆಹಾ ಅಂತೆ ಅನ್ನುವಂತಹ ರೀತಿಯಲ್ಲಿ ಅವನು ಶಹನಾಯಿಯನ್ನ ಬಾರಿಸ್ತಾ ಇದ್ದ. ಈ ಶಹನಾಯಿಯಿಂದ ಹೊರಹೊಮ್ಮುತ್ತಿರುವಂತಹ ನಾದ ಈ ವೀಕ್ಷಕರ ಕಿವಿಗಳಿಗೆ ಬಿದ್ದಾಗ ಸಹಜವಾಗಿ ಅವರ ಮೈ ಜುಮ್ ಅನ್ನುವಂತಹ ರೀತಿಯಲ್ಲಿ ಆ ಕೆಲಸವನ್ನ ಅದು ಮಾಡ್ತಾ ಇತ್ತು ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಶಹನಾಯಿ ವಾದನವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಶಹನಾಯಿಯ ನಾದ ದಾರಿ ಹೋಕರನ್ನ ತನ್ನ ಕಡೆಗೆ ಸೆಳೆಯುವಷ್ಟು ಮಟ್ಟಿಗೆ ಅದು ಸಾಮರ್ಥ್ಯವನ್ನು ಉಳ್ಳಂತಹ ಒಂದು ಶಹನಾಯಿ ವಾದನ ಯಾರ್ದು ಈ ಬಡ ಬಿಸ್ಮಿಲ್ಲಾ ಖಾನ್ದು ಆಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಇನ್ನು ಇವನ ಒಂದು ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿದ್ದು ಅಂತಂದ್ರೆ, ಇವನ ಮೈಗೆ ಒಂದು ಕರಿಕೋಟನ್ನ ಇವನು ಯಾವಾಗಲೂ ಸುತ್ತಕೊಂಡೇ ಇರ್ತಿದ್ದ. ಅದರ ಜೊತೆಗೆ ಈ ತಲೆಯ ಮೇಲೆ ಒಂದು ಕರಿ ಟೊಪ್ಪಿಗೆಯನ್ನು ಹಾಕೊಳ್ಳುವಂತ ಒಂದು ರೂಢಿ ಇಲ್ಲಿ ಬಿಸ್ಮಿಲ್ಲಾ ಖಾನಿನಿಗೆ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಈ ಒಂದು ಕರಿಕೋಟು ಆಗಲಿ ಅಥವಾ ಇವನ ಒಂದು ಕರಿ ಟೊಪ್ಪಿಗೆ ಆಗಲಿ ಅಷ್ಟು ಶುಭ್ರವಾಗಿ ಇರ್ತಿದ್ದಿಲ್ಲ. ಇವನ ಟೊಪ್ಪಿಗೆ ಯಾವಾಗಲೂ ಎಣ್ಣೆ ಗಮಟಿನ ಒಂದು ನಾದದಿಂದ ಕೂಡಿರ್ತಾ ಇತ್ತು. ಅಂದ್ರೆ ಇಲ್ಲಿ ಒಂದು ಈ ಉಡುಗೆ ತೊಡುಗೆಗಳು ಏನು ಸೂಚಿಸ್ತಾ ಇದ್ದಾವೆ ಅಂತಂದ್ರೆ, ಅವು ಅವನಿಗಿದ್ದ ಒಂದು ಬಡತನವನ್ನ ಸೂಚಿಸ್ತಾ ಇದ್ದಾವೆ. ಯಾಕಂದ್ರೆ ಈ ಒಂದೇ ಒಂದು ಟೊಪ್ಪಿಯನ್ನ ಅವನು ಬಾರಿ ಬಾರಿ ಉಪಯೋಗಿಸ್ತಾ ಇದ್ದಕ್ಕಾಗಿ ಆ ಒಂದು ಟೊಪ್ಪಿಗೆ ಎಣ್ಣೆ ಗಮಟು ವಾಸನೆ ಅಲ್ಲಿ ಬರೋದಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು. ಆ ಒಂದು ಬಟ್ಟೆಗಳು ಶುಭ್ರವಾಗಿ ಇರದೇ ಇದ್ರೂ ಸಹಿತ ಅವನ ಒಂದು ರಾಗ ಯಾವ ರೀತಿಯಾಗಿತ್ತು ಅಂತಂದ್ರೆ, ಅವನ ರಾಗ ಈ ಪಾಪಿಗಳ ಒಂದು ಎದೆಯಲ್ಲಿರುವಂತಹ ಕಲ್ಮಶವನ್ನ ತೊಳೆಯುವಂತಹ ಒಂದು ಸಾಮರ್ಥ್ಯವನ್ನ ಉಳ್ಳಂತಹ ಒಂದು ರಾಗ ಅವನದಾಗಿತ್ತು. ಅದಕ್ಕಾಗಿ ಇಲ್ಲಿ ಸತೀಶ್ ಕುಲಕರ್ಣಿ ಅವರು ಅವನಿಗೆ ರಾಗ ರಾಜನೀತ ಅಂಥೇಳಿ ಸಂಬೋಧನೆಯನ್ನು ಮಾಡುವ ಮೂಲಕ
ಅವನ ರಾಗಕ್ಕಿರುವಂತಹ ಸಾಮರ್ಥ್ಯವನ್ನು ತಿಳಿಸುತ್ತಾ ಅವನನ್ನು ಪ್ರಶಂಸಿಸುವಂತಹ ಮಾತುಗಳು ಇವು ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಮೂರನೇ ಒಂದು ಪ್ಯಾರದಲ್ಲಿ ಕವಿ ಏನು ಹೇಳ್ತಾರೆ ಅಂತಂದ್ರೆ, ಹರಕು ಹೊಟ್ಟೆಗೆ 10 ದಾರಿ, ಸೋರುವ ಸೂರಿನ ಕೆಳಗೂ 100 ರಾಗ ಮಳೆ ಸೂರು, ದೀಮ್ ತಕ ನವಿಲು ನರ್ತನ, ಆ ಬಿಸ್ಮಿಲ್ಲಾ ಖಾನನಿಗೆ 1 ಗಂಗೆ ತಟ, ಒಂದೇ ವಾರಣಾಸಿ, ಈತನಿಗೆ 10 ಊರು ಮಣಿಮಠ ಜಗಲಿ, ಆದರೀತ ಪರದೇಶಿ. ಈ ಹೊಟ್ಟೆಯನ್ನ ಹರಕು ಹೊಟ್ಟೆ ಅಂತೇಳಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ಹರಕು ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೂ 10 ದಾರಿಗಳು ಸಹಿತ ಇವೆ ಅಂತೇಳಿ ಹೇಳ್ಬೋದು. ಉದಾಹರಣೆಗೆ ನೋಡ್ರಿ, ಕೆಲವು ಜನ ದುಡಿದು ಹೊಟ್ಟೆ ತುಂಬಿಸ್ಕೊಂಡ್ರೆ ಇನ್ನು ಕೆಲವು ಜನ ದುಡಿದೇನೆ ಹೊಟ್ಟೆ ತುಂಬಿಸ್ಕೊಳ್ಳುವಂಥವ್ರು ನಾವು ಕಾಣ್ತೇವೆ. ಈಗ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರು ಪಗಾರ ತಗೊಂಡು ಅವ್ರು ತಮ್ಮ ಹೊಟ್ಟೆ ತುಂಬಿಸ್ಕೊಂಡು ದುಡಿದೇ ಇರುವಂಥವ್ರು ಭಿಕ್ಷೆಯನ್ನು ಬೇಡಿಯೋ ಅಥವಾ ಅಲ್ಲಿ ಇಲ್ಲಿ ಅಲ್ದಾಡಿ ಕಳುವು ಮಾಡಿಯೋ ಅಥವಾ ಇನ್ನು ಬೇರೆ ಬೇರೆ ದಾರಿಗಳಿಂದ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳುವಂಥ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಹರಕು ಹೊಟ್ಟೆಗೆ 10 ದಾರಿ ಅಂದ್ರೆ ಅದನ್ನು ಆ ಒಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ 10 ದಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಸೋರುವ ಸೂರಿನ ಕೆಳಗೂ ನೋಡ್ರಿ, ಇಲ್ಲಿ ಮನೆ ಸೋರ್ತಾ ಇದ್ರೂ ಸಹಿತ ಆ ಸೂರಿನ ಕೆಳಗೆ ಅಂದ್ರೆ ಸೂರು ಅಂದ್ರೆ ಚಾವಣಿ, ಆ ಚಾವಣಿ ಕೆಳಗನ ಕೂತ್ಕೊಂಡು ಆ ಬಿಸ್ಮಿಲ್ಲಾ ಖಾನ್ 100 ರಾಗಗಳ ಮಳೆಯನ್ನು ಅವನು ಸುರಿಸ್ತಾ ಇದ್ದ. ಅಷ್ಟರ ಮಟ್ಟಿಗೆ ಅವನು ಕಲೆಯನ್ನ ತನ್ನದಾಗಿಸ್ಕೊಂಡಿದ್ದ ಅಂತ ಹೇಳಿ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಅವನು ಒಂದು ವೇಳೆ ಶಹನಾಯಿಯನ್ನ ಬಾರಿಸೋದಕ್ಕೆ ಪ್ರಾರಂಭ ಆದ ಅಂತಂದ್ರೆ ದೀಮ್ ತಕ ಅಂತ ಹೇಳಿ ನವಿಲುಗಳು ಸಹಿತ ನರ್ತನೆ ಮಾಡೋದಕ್ಕೆ ಅಲ್ಲಿ ಪ್ರಾರಂಭ ಆಗ್ತಾ ಇದ್ದು ಅನ್ನುವಂಥ ಮಾತನ್ನ ಇಲ್ಲಿ ಕವಿ ಹೇಳ್ತಾನೆ. ಮುಂದುವರೆದ ಕವಿ ಏನು ಹೇಳ್ತಾರೆ ಅಂತಂದ್ರೆ, ಗಂಗೆಗೆ ದಡ ಒಂದೇ. ಅದೇ ರೀತಿಯಾಗಿ ಈ ವಾರಣಾಸಿ ಅಂತೇಳಿ ಗುರುತಿಸುವಂಥದ್ದು ಆ ವಾರಣಾಸಿನೂ ಒಂದೇ. ಆದ್ರೆ ಇಲ್ಲಿ ಆ ಬಿಸ್ಮಿಲ್ಲಾ ಖಾನ್ನಿಗೆ ಗಂಗೆಗೆ ಈ ರೀತಿ ದಡ ಅನ್ನೋದೇನಿದಲ್ಲ, ಕೊನೆ ಅನ್ನುವಂಥದ್ದು, ಆ ರೀತಿ ಇಲ್ಲಿ ಬಿಸ್ಮಿಲ್ಲಾ ಖಾನ್ನಿಗೆ ಯಾವುದೇ ದಂಡಿ ಇದ್ದಿದ್ದಿಲ್ಲ, ಅಂದ್ರೆ ಕೊನೆ ಅನ್ನೋದು ಇದ್ದಿದ್ದಿಲ್ಲ. ಅದೇ ರೀತಿಯಾಗಿ ಈ ವಾರಣಾಸಿಗೆ ಒಂದೇ ಸ್ಥಳವನ್ನು ಮೀಸಲಾಗಿ ಯಾವ ರೀತಿಯಲ್ಲಿ ಇಡಲಾಗಿದೆಯೋ ಆ ರೀತಿಯಲ್ಲಿ ಬಿಸ್ಮಿಲ್ಲಾ ಖಾನ್ನಿಗೆ ಒಂದೇ ಮನೆ ಅಂಥೇಳಿ ಇದ್ದಿದ್ದಿಲ್ಲ ಅಥವಾ ಒಂದೇ ಸ್ಥಳ ಅಂತಿದ್ದಿದ್ದಿಲ್ಲ. ಇಲ್ಲಿ ಅವನು ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಈತನಿಗೆ 10 ಊರು ಮನೆ ಮಠ ಜಗಲಿಗಳಲ್ಲಿ ಇವನಿಗೆ ಶರಣಾಯಿ ವಾದನವನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಇವನು ಯಾರ ಮನೆ ಒಂದು ಅಂಗಳಕ್ಕೆ ಹೋಗಿ ಇವನು ಅಲ್ಲಿ ಆ ಶಹನಾಯಿ ವಾದನವನ್ನು ಮಾಡಿದ್ರು ಸಹಿತ ಇವನಿಗೆ ಯಾವುದೇ ಅಡೆತಡೆಗಳಿರ್ತಿದ್ದಿಲ್ಲ. ಆದ್ರೆ ಇಷ್ಟೆಲ್ಲ ಸವಲತ್ತುಗಳಿದ್ರೂ ಸಹಿತ ಇವನು ಒಬ್ಬ ಪರದೇಶಿ ಅನ್ನೋದನ್ನ ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಇವನು ಒಬ್ಬ ಪರದೇಶಿ ಅಂತೇಳಿನ ಆ ಊರನ್ನು ಅವ್ರು ತಿಳಿತಾ ಇದ್ರು. 4ನೇ ಪ್ಯಾರದಲ್ಲಿ ಕವಿ ಹೀಗೆ ಹೇಳ್ತಾರೆ, ಕೊಟ್ಟರೂ ಸರಿ ಕೊಡದಿದ್ದರೂ ಸರಿ ಎಲ್ಲವೂ ಸರಿ ಸಮ, ಒಂದೇ ಶಹನಾಯಿಯಲ್ಲಿ ಹೊರಟ 100 ಸರಿಗಮ, ಆ ಖಡ್ಗ ಶಹನಾಯಿಯ ಬರಿಗೈಯ ಬೀದಿ ಬಾದಶಹನೀತ, ತೇಜ ಜಂಬ ಹೆಮ್ಮೆ ರುಬಾಬಿನ ಶಹನಾಯಿ ವಾದಕ. ಈ ಒಂದು ಪದ್ಯದಲ್ಲಿ ಈ ಬಿಸ್ಮಿಲ್ಲಾ ಖಾನ್ನ ಒಂದು ವ್ಯಕ್ತಿತ್ವವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಹೇಗಿದ್ದಪ್ಪ ಅಂತಂದ್ರೆ ಯಾವುದಕ್ಕೂ ಆಶೆಯನ್ನು ಪಡ್ತಿದ್ದಿಲ್ಲ. ಅವನಿಗೆ ಕೊಟ್ಟರು ಸರಿ ಕೊಡದಿದ್ರು ಸರಿ, ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಎಲ್ಲರನ್ನೂ ಸಹಿತ ಸರಿ ಸಮ ಅಂತ ಹೇಳಿ ಕಾಣ್ತಾ ಇದ್ದ. ಅವನು ಎಷ್ಟರ ಮಟ್ಟಿಗೆ ಜನರನ್ನ ತಿಳ್ಕೊಂಡಿದ್ದ ಅಂತಂದ್ರೆ, ಈಗ ಇವನ ಹತ್ರ ಇರುವಂಥದ್ದು ಒಂದ ಶಹನಾಯಿ, ಆದ್ರೆ ಅದರಿಂದ ಹೊರಹೊಮ್ಮುವಂತ ರಾಗಗಳು 100. ಇವನ ಶಹನಾಯಿ ಇದ್ದಂಗ ಒಂದು ಸಮಾಜ, ಆ ಸಮಾಜದಲ್ಲಿರುವಂತಹ ಜನ 106 ರೀತಿಯಾದಂಥವರಾಗಿರ್ತಾರೆ ಅನ್ನೋದನ್ನ ಇವ ತಿಳಿದಂಥವನಾಗಿದ್ದ. ಹಂಗಾಗಿ ಇಲ್ಲಿ ಏನು
ಭಿನ್ನಾಭಿಪ್ರಾಯ ಬರ್ತಿದ್ದಿಲ್ಲ ಅಂತಂದ್ರೆ ನೂರಾರು ರೀತಿಯಾದಂಥ ಜನ ಈ ಸಮಾಜದಲ್ಲಿ ಅದಾರ. ಅಂದ್ರೆ ಅವರ ಒಂದು ನಡವಳಿಕೆಗಳು ಆಗಲಿ, ಅವರ ಆಚಾರ ವಿಚಾರ ಆಗಲಿ, ಅವರ ಒಂದು ವ್ಯಕ್ತಿತ್ವ ಆಗಲಿ ವಿಭಿನ್ನವಾಗಿರ್ತದೆ ಅನ್ನೋದು ಇವ ತಿಳಿದುಕೊಂಡಂಥವನಾಗಿದ್ದ. ಹಾಗಾಗಿ ಅವರು ಕೊಟ್ಟರು ಸರಿ ಕೊಡದಿದ್ರು ಸರಿ ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡದೆ ಅವರನ್ನು ಸರಿಸಮ ರೀತಿಯಲ್ಲಿ ಅವನು ಕಾಣುವಂತಹ ಮನೋಪ್ರವೃತ್ತಿಯನ್ನು ಉಳ್ಳಂಥವನಾಗಿದ್ದ. ಆ ವ್ಯಕ್ತಿಗಳಿಂದ ಹೊರಹೊಮ್ಮುವಂತಹ ವಿಚಾರಗಳು 100 ರೀತಿಯಲ್ಲಿ ಇರ್ತಾವ ಅನ್ನೋದನ್ನ ಯಾವುದಕ್ಕೆ ಹೋಲಿಸ್ತಾನಪ್ಪ ಅಂದ್ರೆ ಆ ಶಹನಾಯಿಯಿಂದ ಹೊರಹೊಮ್ಮುವಂತಹ 100 ರೀತಿಯಾದಂತಹ ಸರಿಗಮಕ್ಕೆ ಹೋಲಿಸಿ ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಮುಂದಿನ ಸಾಲಿನಲ್ಲಿ ಏನ್ ಹೇಳ್ತಾನಪ್ಪ ಕವಿ ಅಂತಂದ್ರೆ ಅವನನ್ನ ಬಾದಶಾಹಗಳನ್ನ ಹೋಲಿಸುವಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ಆ ಬಾದಶಾಹ ಖಡ್ಗವನ್ನು ಹಿಡ್ಕೊಂಡ್ರೆ ಈ ಬಾದಶಾಹ ಶಹನಾಯಿಯನ್ನು ಹಿಡ್ಕೊಂಡಿರುವಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ಈ ಇಬ್ರು ಬಾದಶಾಹರಲ್ಲಿ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಏನಪ್ಪಾ ಅಂದ್ರೆ ಆ ಬಾದಶಾಹನ ಕೈಯಲ್ಲಿ ಲಕ್ಷ್ಮಿ ದೇವಿ ಇದ್ರೆ ಈ ಬಾದಶಾಹನ ಕೈಯಾಗ ಸರಸ್ವತಿ ದೇವಿ ಇರುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಈ ಬಾದಶಾಹ ಬರಿಗೈ ಬಾದಶಾಹ ಅಂತೇಳಿ ಹೇಳ್ಬೋದು. ಇವನ ಹತ್ರ ಹಣ ಇದ್ದಿದ್ದಿಲ್ಲ, ಬಡತನ ಇತ್ತು, ಆದ್ರೆ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇದ್ದಿದ್ದಿಲ್ಲ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಹಣವನ್ನ ಬೇಕಾದವರು ದೋಚಬಹುದು, ಆದ್ರೆ ಅದೇ ಜ್ಞಾನ ಇದ್ರೆ ಆಗ ಆ ಜ್ಞಾನವನ್ನ ಯಾರ ಕೈಯಿಂದಲೂ ಸಹಿತ ಕಸಿಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಯಾವ ವ್ಯಕ್ತಿ ಜ್ಞಾನದಿಂದ ತುಂಬಿರ್ತಾನೋ ಅವನ ಮುಖದಲ್ಲಿ ತೇಜಸ್ಸು ಅನ್ನುವಂಥದ್ದು ಸಹಜವಾಗಿ ಎದ್ದು ಕಾಣ್ತದೆ. ಯಾವ ವ್ಯಕ್ತಿ ಜಾಣಾಗಿರ್ತಾನೋ ಅವನು ಯಾವುದಕ್ಕೂ ಸಹಿತ ಅಂಜದೆ ಅಳಕದೆ ಇದ್ದಾಗ ಜಂಬದಿಂದ ಅವ ತಲೆ ಎತ್ತಿ ಮಾತನಾಡುವಂತಹ ಪ್ರವೃತ್ತಿಯನ್ನ ಉಳ್ಳಂತವನಾಗಿರ್ತಾನ. ಆಮೇಲೆ ಅವನು ತನ್ನ ಯಾವುದೇ ಒಂದು ಸವಾಲಿಗೂ ಸಹಿತ ಎದೆಯನ್ನ ಕೊಟ್ಟು ಅವನು ಹೆಮ್ಮೆಯಿಂದ ಅದನ್ನ ನಿಭಾಯಿಸುವಂತಹ ವ್ಯಕ್ತಿತ್ವವನ್ನು ಉಳ್ಳಂಥವನಾಗಿರ್ತಾನೆ. ಇವನು ಇಂತಹ ವ್ಯಕ್ತಿತ್ವವನ್ನು ಉಳ್ಳಂಥವನೇ ಯಾರಾಗಿದ್ದಪ್ಪ ಅಂದ್ರೆ ಲೇಖಕರ ಊರಿನಲ್ಲಿದ್ದಂತಹ ಶಹನಾಯಿ ವಾದಕನಾಗಿದ್ದ ಅಂಥೇಳಿ ಇಲ್ಲಿ ಲೇಖಕರು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಬಿಸ್ಮಿಲ್ಲಾ ಖಾನ್ನ ಕುರಿತು 5ನೇ ಪ್ಯಾರದಲ್ಲಿ ಹೀಗೆ ಹೇಳ್ತಾರೆ: ಆ ಮಂತ್ರಿ, ಆ ಮಹಾತ್ಮ, ಆ ಈ ಪೂಜ್ಯ ಪಿಂಜಾರ ಎಲ್ಲರೆದುರೂ ಒಂದೇ ತಾನ, ನೆಲದ ಹರಕು ಜಮಖಾನಿ ಆಧಾರ, ತಲೆ ದೂಗಿ ಕೇಳಿ ಹೊರಟ ಜನಜಂಗುಳಿಯ ಹಿಂದೆ ಹಿಂದೆ ಓ ಬರಿಗಾಲ ಬಡ ಬಿಸ್ಮಿಲ್ಲಾ ಖಾನನೀತ. ಇದರಿಂದ ನಮಗೆ ತಿಳಿಯುವುದು ಏನಂತಂದ್ರೆ ಆ ಮಂತ್ರಿ ಕರೀಲಿ, ಆ ಮಹಾತ್ಮರ ಕರೀಲಿ, ಅಥವಾ ಆ ಈ ಪೂಜ್ಯರು ಅನಿಸ್ಕೊಂಡಂತಹ ಒಂದು ಸ್ವಾಮೀಜಿಗಳ ಕರೀಲಿ, ಅಥವಾ ಒಬ್ಬ ಪಿಂಜಾರನೇ ಕರೀಲಿ, ಇವನು ಯಾರು ಕರೆದ್ರೂ ಎಲ್ಲರೆದುರಿಗೂ ಒಂದೇ ಒಂದು ಸ್ಥಾನ ಆಗಿತ್ತು. ಆ ಸ್ಥಾನ ಯಾವುದು ಅಂತಂದ್ರೆ ನೆಲದ ಮೇಲೆ ಒಂದು ಹರಕು ಜಮಖಾಣಿಯನ್ನ ಹಾಕೊಂಡು ಅದರ ಮೇಲೆ ಅವನು ಕೂತ್ಕೋತಾ ಇದ್ದ. ಇದೇ ಇವನಿಗೆ ಆಧಾರ ಆಗಿತ್ತು. ಈಗ ಇವ್ರು ಯಾರು ಕರೆದ್ರು ಸಹಿತ ಇವನಿಗೆ ಪ್ರತ್ಯೇಕವಾದ ಒಂದು ಆಸನದ ವ್ಯವಸ್ಥೆಯನ್ನ ಯಾರು ಸಹಿತ ಮಾಡ್ತಾ ಇದ್ದಿಲ್ಲ. ಹಂಗಾಗಿ ಇವನು ತನ್ನ ಜಮಖಾಣಿಯನ್ನ ತಾನ ತಗೊಂಡು ಹೋಗಿ ಅದನ್ನ ಅವನು ಆಸನವಾಗಿ ಹಾಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ಅವನು ಶಹನಾಯಿಯನ್ನ ಬಾರಿಸಬೇಕಾದಂತಹ ಒಂದು ಪರಿಸ್ಥಿತಿ ಅಲ್ಲಿತ್ತು. ಈಗ ನಂತರ ಈ ಒಂದು ಶಹನಾಯಿ ವಾದನವನ್ನ ನೋಡ್ತಾ ನಿಂತಹ ಜನ ಆ ಒಂದು ಕಲೆಗೆ ಮಾರು ಹೋಗಿ ತಲೆದೂಗ್ತಾ ಆ ಒಂದು ಸಂಪೂರ್ಣವಾದಂಥ ಶಹನಾಯಿ ವಾದನ ಮುಗಿಯುವವರೆಗೂ ಅಲ್ಲೇ ನಿಂತು ನಂತರ ಆ ಒಂದು ಶಹನಾಯಿ ವಾದನ ಮುಕ್ತಾಯ ಆದ ನಂತರ ಅವರು ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಅವರು ತೆರಳ್ತಾ ಇದ್ರು.
ಆ ಜನಜಂಗುಳಿ ಏನು ಹೊರಡ್ತಾ ಇತ್ತೋ ಅವರ ಹಿಂದೆ ಹಿಂದೆ ಈ ಬರಿಗಾಲಲ್ಲಿ ಬಡ ಬಿಸ್ಮಿಲ್ಲಾ ಖಾನ್ ಸಹಿತ ಹೆಜ್ಜೆಗಳನ್ನು ಹಾಕ್ತಾ ಅವರ ಹಿಂದೆನೇ ಹೋಗ್ತಾ ಇದ್ದ. ಯಾಕಂದ್ರೆ ಅವನು ತನ್ನ ಒಂದು ಕಲೆಯನ್ನ ಮುಂದಿನ ಒಂದು ಸ್ಥಳದಲ್ಲಿ ತೋರಿಸ್ಬೇಕನ್ನುವಂತಹ ಹಂಬಲದಿಂದ ಅವನು ಒಂದು ಜನಜಂಗುಳಿ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತೋ ಅದರ ಹಿಂದನೆ ಇವನು ಸಹಿತ ಬರಿಗಾಲಲ್ಲಿ ನಡೀತಾ ಹೋಗ್ತಾ ಇದ್ದ ಅನ್ನುವಂತಹ ಮಾತನ್ನ ಇಲ್ಲಿ ಲೇಖಕರು ತಮ್ಮ 5ನೇ ಪ್ಯಾರದಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಇಲ್ಲಿಗೆ ಈ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂತಹ ಪದ್ಯದ ವಿಶ್ಲೇಷಣೆ ಮುಗಿತಾ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಧನ್ಯವಾದಗಳು.